ಇವತ್ತು ಡೆಲಿವರಿ ಬಾಯ್ಸ್ಗೆ ಒಂದು ಸೆಟಲ್ಮೆಂಟ್ ಇಲ್ಲ, ಒಂದು ಪಿ ಎಫ್ ಇಲ್ಲ, ಒಂದು ಬೋನಸ್ ಇಲ್ಲ. ಡೇ ಅಂಡ್ ನೈಟ್ ದುಡಿತಾರೆ, ಕತ್ತೆ ತರ ದುಡಿಸ್ಕೊಂತಾರೆ ಈ ಅಗ್ರಿಗೇಟ್ ಕಂಪ್ನಿಗಳು. ಆದ್ರೆ ಇದರಿಂದ ಏನ್ ಅವ್ರಿಗೆ ಮಾತ್ರ ಲಾಭ, ಆ ಕಂಪ್ನಿಗಳು ಮಾತ್ರ ಬೆಳಿತಾ ಇದಾವೆ. ಇವತ್ತು ನಮ್ಮ ಡೆಲಿವರಿ ಬಾಯ್ಸ್ ಇವತ್ತು ಕೂಡ ಅಲ್ಲೇ ಇದ್ದಾರೆ. ಏನ್ ಇವತ್ತು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಫುಡ್ ಡೆಲಿವರಿ ಮಾಡ್ತಾರಲ್ಲ ಡೆಲಿವರಿ ಬಾಯ್ಸ್, ತಮ್ಮ ಟಾರ್ಗೆಟ್ ಕ್ಲಿಯರ್ ಮಾಡಕ್ಕೋಸ್ಕರ ಈ ಕಂಪನಿಗಳು 15ರಿಂದ 20 ಅವರ್ ಕೆಲಸ ಮಾಡಿಸ್ಕೊಂತಾರೆ. ಇಷ್ಟು ಸಮಯ ಕೆಲಸ ಮಾಡಿ 2,000 ಮಾಡಕ್ಕಾಗ್ತಿಲ್ಲ. ಈ 2,000 ಮುಂದಿನ ದಿನಗಳಲ್ಲಿ 8 ಅವರಲ್ಲಿ ಆಗ್ಬೇಕು. ಈ ತರ ಒಂದು ರೂಲ್ಸ್ ಬರಲೇಬೇಕು ನಮ್ಮ ಡೆಲಿವರಿ ಬಾಯ್ಸ್ಗೆ. ನಮ್ಮ ಎಲ್ಲಾ ಡೆಲಿವರಿ ಬಾಯ್ಸ್ ಒಗ್ಗಟ್ಟಾಗಿ ಹೋರಾಡಿದ್ರೆ ಮಾತ್ರನೇ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಈ ಕಂಪನಿಗಳಿಂದ ಪಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಇವತ್ತು ನಮ್ಮ ದೇಶದಲ್ಲಿ ಡೆಲಿವರಿ ಬಾಯ್ಸ್ ಇಲ್ಲ ಅಂದ್ರೆ ಇವತ್ತು 30% ಕೆಲಸ ಆಗ್ತಾನೆ ಇರ್ಲಿಲ್ಲ. ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಪರ್ಚೇಸಿಂಗ್ ಮಾಡ್ಬೇಕಾದ್ರೆ ಪಬ್ಲಿಕ್ಸ್ ಹೊರಗಡೆ ಬಂದು ಮಾಡ್ಬೇಕಾಗಿತ್ತು. ಇದರಿಂದ ಎಷ್ಟು ಸಮಸ್ಯೆ ಉಂಟಾಗ್ತಾ ಇತ್ತು ಅಂತವ ಅವ್ರಿಗೆ ಗೊತ್ತಾಗತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರುಣ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಗ್ರಾಹಕರು ಕೂತಲ್ಲಿಯೇ ತಮಗೆ ಏನೆಲ್ಲ ಬೇಕಾ ಎಲ್ಲ ವಸ್ತುಗಳನ್ನು ಕೂತಲ್ಲಿಯೇ ಜಾಗದಲ್ಲಿ ದುಡ್ಡು ಕೊಟ್ಟು ತರಿಸ್ಕೊಂತ ಇದ್ರು. ಇದೆಲ್ಲ ಯಾರು ತಂದ್ಕೊಡ್ತಾ ಇದ್ರು ಅಂದ್ರೆ ನಮ್ಮ ಡೆಲಿವರಿ ಬಾಯ್ಸ್. ಗೊತ್ತಿರ್ಬೇಕು, ಏನ್ ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಅಮೆಜಾನ್, ಈ ತರ ತುಂಬಾ ಕಂಪ್ನಿಗಳಿದೆ ಡೆಲಿವರಿ ಹಾಕೋ. ಇದರಿಂದ ಏನಾಗ್ತಾ ಇತ್ತು, ಅವ್ರಿಗೆ ಎಲ್ಲ ಒಂದು ಕೆಲಸಗಳು ಈಸಿಯಾಗಿ ಆಗ್ತಾ ಇತ್ತು ಜನಗಳಿಗೆ. ಆದ್ರೆ ಈಗ ಈ ಎಲ್ಲಾ ಕಂಪನಿಗಳ ಕಾರ್ಮಿಕರು ಸ್ಟ್ರೈಕ್ ಮಾಡಲು ಮುಂದಾಗಿದ್ದಾರೆ. ಇದೇ ತಿಂಗಳು 25ರಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ತಮ್ಮ ಮುಷ್ಕರವನ್ನ ಕೈಗೊಂಡಿದ್ದಾರೆ ಎಲ್ಲ ನಮ್ಮ ಭಾರತ ದೇಶಾದ್ಯಂತ. ಆದ್ರೆ ಕೆಲವರು ಇನ್ನೂ ವರ್ಕ್ ಕೂಡ ಮಾಡ್ತಾ ಇದ್ದಾರೆ, ಬಟ್ ಕೆಲವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ, ಕೆಲವರಿಗೆ ಕಮಿಟ್ಮೆಂಟ್ ಇರ್ತವೆ, ಹಂಗಾಗಿ ಎಲ್ಲರೂ ಸ್ಟ್ರೈಕ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇಯರ್ ಎಂಡ್ ಆಗಿರೋದ್ರಿಂದ ಆರ್ಡರ್ಸ್ ಕೂಡ ಜಾಸ್ತಿ ಇರ್ತವೆ. ಹಂಗಾಗಿ ಕೆಲವರು ಟಾರ್ಗೆಟ್ ಇರುತ್ತೆ, ಅದಕ್ಕೋಸ್ಕರ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಕೆಲವರಂತೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಮಾಡಕ್ಕೆ ಒಂದೇ ಉದ್ದೇಶ ಏನಪ್ಪಾ ಅಂದ್ರೆ ಅವರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಈಗ ನಮಗೆ ಕಂಪನಿಗಳಿಂದ ಯಾವುದೇ ತರ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಈಗ ಹೊಸ ವರ್ಷ ಬಂತು, ಹಬ್ಬಗಳು ಬಂತು ಅಂದ್ರೆ ಆರ್ಡರ್ ಜಾಸ್ತಿ ಇರುತ್ತೆ. ಏನೇ ಆರ್ಡರ್ ಜಾಸ್ತಿ ಇದ್ರೆ ನಮಗೆ ಇವ್ರ ಕಡೆಯಿಂದ ಏನು ಲಾಭ ಇಲ್ಲ. ಕೊಡತಕ್ಕಂತ ಅಷ್ಟೇ ಪೇಮೆಂಟೇ ಕೊಡ್ತಾ ಇರ್ತಾರೆ, ಎಕ್ಸ್ಟ್ರಾ ಏನು ಕೊಡಲ್ಲ. ಮತ್ತೆ ನಮ್ಮ ಐಡಿಗಳನ್ನು ಯಾವಾಗ ಅಂದ್ರೆ ಅವಾಗ ಇಮಿಡಿಯೇಟ್ಲಿ ಬ್ಲಾಕ್ ಮಾಡ್ಬಿಡ್ತಾರೆ, ಅಂದ್ರೆ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಇದರಿಂದ ನಮಗೆ ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ನಾವು ಇದನ್ನೇ ನಂಬ್ಕೊಂಡು ಡ್ಯೂಟಿ ಮಾಡ್ತಾ ಇರ್ತೀವಿ ಎವ್ರಿ ಡೇ. ಒಂದು ಕಂಪ್ನಿ ಮೇಲೆ ಕಂಪ್ನಿ ನಂಬ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ಅಂತ ಕಮಿಟ್ಮೆಂಟ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ. ಇವ್ರು ಏಕಾಏಕಿ ಏನೋ ಒಂದು ಸಣ್ಣ ರೀಸನ್ ಸಿಕ್ಕ ತಕ್ಷಣ ಐಡಿನೇ ಸಸ್ಪೆಂಡ್ ಮಾಡ್ಬಿಟ್ರೆ ನಾವು ಸಡನ್ ಅಂತ ಎಲ್ಲಿ ಹೋಗ್ಬೇಕು ಕೆಲಸಕ್ಕೆ? ಯಾವ ಕಂಪ್ನಿ ಕೆಲಸ ಕೊಡುತ್ತೆ ಇಮಿಡಿಯೇಟ್ ಆಗಿ? ನಮ್ಮ ಕಮಿಟ್ಮೆಂಟ್ಗಳು ಏನ್ ಮಾಡ್ಬೇಕು? ನಮಗೆ ಆದ ಜವಾಬ್ದಾರಿ ಇರುತ್ತೆ. ಈ ತರ ಎಲ್ಲ ಸಮಸ್ಯೆ. ಮತ್ತೆ ಕರೆಕ್ಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಕಂಪ್ನಿಗಳು ಕಸ್ಟಮರ್ ಕೇರ್ ಸರ್ವಿಸೇ ಸರಿ ಇಲ್ಲ. ಏನೇ ಒಂದು ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡಲ್ಲ. ಏನಾದ್ರು ಕೇಳಕ್ ಹೋದ್ರೆ ನಮಗೆ ಗಲಾಟೆ ಮಾಡ್ತಾರೆ. ಈ ತರ ಅನೇಕ ಕಾರಣಗಳು, ಒಂದಲ್ಲ ಎರಡಲ್ಲ ಸುಮಾರು ಕಾರಣಗಳಿದಾವೆ. ಪೇಮೆಂಟ್ ವಿಷಯದಿಂದ ಇರ್ಬಾರ್ದು, ಅವ್ರ ಸ್ವಾಭಿಮಾನ ಧಕ್ಕೆ ಆಗ್ತಾ ಇರ್ಬೋದು, ಅವರಿಗೆ ತೊಂದರೆಗಳು, ಈ ತರ ಅನೇಕ ಕಾರಣಗಳನ್ನು ಎಲ್ಲ ಒಂದು ಒಟ್ಟಾಗಿ ಕೂಡಿಸಿ ಈಗ ದೇಶಾದ್ಯಂತ ಡೆಲಿವರಿ ಬಾಯ್ಸ್ ಸ್ಟ್ರೈಕ್ ಮಾಡಲು ಮುಂದಾಗಿದ್ದಾರೆ. ಇದು ಒಂಥರ ಒಳ್ಳೇದೇ ಅನ್ಬೋದು. ಯಾಕಂದ್ರೆ ಗೊತ್ತಿರ್ಬೇಕು, ನಮ್ಮ ಡೆಲಿವರಿ ಬಾಯ್ಸ್ ಮೇಲೆ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆ ಆಗ್ತಾನೆ ಇದೆ. ಇವತ್ತಲ್ಲ ಅವತ್ತಿಂದನೂ ಕೂಡ ಇದೇ ತರ ಇದೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಮಾತಾಡಿರಲಿಲ್ಲ. ಬಟ್ ಈಗ ಫಸ್ಟ್ ಟೈಮ್ ನಮ್ಮ ಡೆಲಿವರಿ ಬಾಯ್ಸ್ ಎಲ್ಲ ಕಡೆ ಒಟ್ಟಾಗಿ ಇದು ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಏನೋ ಒಂದ್ ಕಡೆ ಖುಷಿ ವಿಚಾರ, ಒಂದ್ ಕಡೆಗೆ ತೊಂದರೆನೂ ಕೂಡ. ಯಾಕಂದ್ರೆ ಗೊತ್ತಿರ್ಬೇಕು, ಇವಾಗ ಪಬ್ಲಿಕ್ಸ್ಗೆ ಇಯರ್ ಎಂಡ್ ಆಗಿರೋದ್ರಿಂದ ಒಳ್ಳೆ ಪಾರ್ಟಿ ಫಂಕ್ಷನ್ ಜಾಸ್ತಿ ಇರುತ್ತೆ. ಏನೇ ಒಂದು ಬೇಕಂದ್ರೂ ಕೂತಲ್ಲಿ ಪಾರ್ಟಿ ಮಾಡಕ್ಕೆ ತುಂಬಾ ಎಲ್ಲ ಐಟಮ್ಗಳು ಡೆಲಿವರಿ ಬರ್ತಾ ಇತ್ತು. ಈಗ ಈ ಸ್ಟ್ರೈಕ್ ಆಗಿರೋದ್ರಿಂದ ಸ್ವಲ್ಪ ಡೆಲಿವರಿ ಡಿಲೇ ಆಗುತ್ತೆ, ಕೆಲವರಿಗೆ ಡೆಲಿವರಿ ಹೋಗೋದು ಇಲ್ಲ. ಈ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಗೊತ್ತಿರಬೇಕು, ಇವಾಗ ನಮ್ಮ ರೈಡರ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ. ಈ ತೊಂದರೆನ ಗೌರ್ಮೆಂಟ್ ಸಾಲ್ವ್ ಮಾಡ್ತಾ ಇಲ್ಲ, ಅಂದ್ರೆ ಕಂಪ್ನಿನೇ ಸಾಲ್ವ್ ಮಾಡ್ಬೇಕು. ಇವಾಗ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ, ಹಂಗಾಗಿ ಇವಾಗ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಾದ್ರು ಗೌರ್ಮೆಂಟ್ ಎಂಟ್ರಿ ಆಗಿ ಈ ಒಂದು ಕಂಪ್ನಿ, ಆ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಏನಾದ್ರು ಒಂದು ವ್ಯವಸ್ಥೆನ ಕಲ್ಪಿಸಿಕೊಡುತ್ತಾರ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ. ಖಂಡಿತ ಏನಾದ್ರು ಒಂದು ಮಾಡಲೇಬೇಕು. ಯಾಕೆಂದ್ರೆ ಡೆಲಿವರಿ ಬಾಯ್ಸ್ ಇಲ್ದಾನೆ ಯಾವುದೇ ಕೆಲಸನೂ ಆಗ್ತಾ ಇಲ್ಲ. ಇವತ್ತು ಒಂದು ಪ್ರಮುಖ ನಗರಗಳಲ್ಲಿ, ನಮ್ಮ ದೇಶದ ಪ್ರತಿಯೊಂದು ಪ್ರಮುಖ ನಗರಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 30% ತುಂಬಾ ಕೆಲಸಗಳು ಈಸಿಯಾಗಿ ಆಗ್ತದೆ ಅಂದ್ರೆ ಅದು ನಮ್ಮ ಡೆಲಿವರಿ ಬಾಯ್ಸ್ ಇಂದಾನೆ. ಡೆಲಿವರಿ ಬಾಯ್ಸ್ ಇಲ್ಲ ಅಂದ್ರೆ ಇವತ್ತು ಎಷ್ಟೋ ಜನ ಹೊರಗಡೆ ಹೋಗಿ ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ಮೆಡಿಸಿನ್ ವ್ಯವಸ್ಥೆಯಿಂದ ಹಿಡಿದು, ಊಟ ಹಿಡಿದು, ಒಂದು ರೇಷನ್ನು, ಪ್ರತಿಯೊಂದು ಏನೇ ಬೇಕಂದ್ರೂ ಅವರೇ ಹೋಗಿ ಪರ್ಚೇಸ್ ಮಾಡ್ಬೇಕಾಗಿತ್ತು. ಇದರಿಂದ ಏನಾಗ್ತಾ ಇತ್ತು, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು. ಅವ್ರಿಗೂ ಕೂಡ ಆಫೀಸ್ಗೆ ಹೋಗಿ ಬಂದು ಟಯರ್ಡ್ ಆಗಿರೋದು, ಸ್ಟ್ರೆಸ್ ಆಗ್ತಾ ಇತ್ತು. ಮನೆಯಲ್ಲಿ ಕೆಲಸ ಬಿಟ್ಟು ಮತ್ತೆ ಹೊರಗಡೆ ಶಾಪಿಂಗ್ ಹೋಗ್ಬೇಕು, ಈ ತರ ಸಮಸ್ಯೆ. ಕೆಲವರು ಮನೇಲಿ ಒಬ್ಬೊಬ್ಬರೇ ಇರ್ತಾರೆ, ಮನೆಯಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ. ಮಕ್ಳು ಇರ್ತವೆ, ಮಕ್ಳನ್ನ ಬಿಟ್ಟು ಹೊರಗಡೆ ಹೋಗಿ ಶಾಪ್ ಮಾಡಕ್ಕಾಗಲ್ಲ. ಅದಕ್ಕೇನ್ ಮಾಡಿದ್ರು, ಎಲ್ಲ ಕೂತಲ್ಲಿ ತರಿಸ್ಕೊತಾ ಇದ್ರು. ಕಷ್ಟನೋ ಸುಖನೋ ಏನೋ ಒಂದು ಈಸಿಯಾಗಿ ಬರ್ತಾ ಇತ್ತು ಅವ್ರಿಗೆ. ಒಂದು 50 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಡೆಲಿವರಿ ಚಾರ್ಜ್. ಆದ್ರೆ ಕೂತಲ್ಲಿ ಎಲ್ಲಾ ತರ ಮೆಟೀರಿಯಲ್ ಮನೆಗೆ ಬಂದು ತಲುಪ್ತಾ ಇತ್ತು. ಇದಕ್ಕೆಲ್ಲ ಕಾರಣ ನಮ್ಮ ಡೆಲಿವರಿ ಬಾಯ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು, ತುಂಬಾ ಸಪೋರ್ಟಿವ್ ಆಗಿದ್ರು. ಇದರಲ್ಲಿ ಕಸ್ಟಮರ್ದು ಏನು ಪ್ರಾಬ್ಲಮ್ ಇಲ್ಲ, ರೈಡರ್ಸ್ ಏನು ಪ್ರಾಬ್ಲಮ್ ಇಲ್ಲ, ಇವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ. ಬಟ್ ಇಲ್ಲಿ ಬಂದಿರ್ತಕ್ಕಂಥ ಪ್ರಾಬ್ಲಮ್ ಏನಂದ್ರೆ
ಒಂದು ಕಂಪ್ನಿಲಿ ಆ ಕಂಪ್ನಿಲಿ ಏನ್ ಕೆಲಸ ಮಾಡ್ತಾರಲ್ಲ ಡೆಲಿವರಿ ಬಾಯ್ಸ್, ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ತುಂಬಾ ವರ್ಷದಿಂದ ನಾವು ಇದನ್ನೇ ಕೇಳ್ತಾ ಇದೀವಿ. ನಮ್ಗೆ ಯಾವ್ದೇ ತರ ಪೇಮೆಂಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಹೌದು, ಕೇಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಂಪ್ಲಾಯ್ಸ್ಗೆ ಎವ್ರಿ ಇಯರ್ ಅವ್ರಿಗೆ ಬೋನಸ್, ಸೆಟ್ಲ್ಮೆಂಟ್, ಅವ್ನಿಗೆ ಪೇಮೆಂಟ್ ಇಂಕ್ರಿಮೆಂಟ್ ಪ್ರತಿಯೊಂದು ಆಗುತ್ತೆ. ಆದ್ರೆ ಈ ಡೆಲಿವರಿ ಕಂಪ್ನಿಗಳಲ್ಲಿ ನೀವು ಎಷ್ಟೇ ವರ್ಷ ಕೆಲಸ ಮಾಡ್ಲಿ ನಿಮ್ಗೆ ಯಾವುದೇ ತರ ಇಂಕ್ರಿಮೆಂಟ್ ಆಗಲ್ಲ, ಬೋನಸ್ ಕೊಡಲ್ಲ, ನಿಮ್ಗೊಂದು ಸೆಟ್ಲ್ಮೆಂಟ್ ಕೊಡಲ್ಲ. ನೀವೇನ್ ಅರ್ನಿಂಗ್ಸ್ ಮಾಡ್ತೀರೋ ಎವ್ರಿ ಡೇ ಅಷ್ಟೇ ನಿಮಗೆ. ಇದ್ ಬಿಟ್ರೆ ಎಕ್ಸ್ಟ್ರಾ ಅದರ್ವೈಸ್ ಯಾವುದೇ ತರ ಫೆಸಿಲಿಟಿ ಇಲ್ಲ ನಿಮ್ಗೆ ಡೆಲಿವರಿ ಬಾಯ್ಸ್ಗೆ. ಅದಕ್ಕೋಸ್ಕರ ಈ ತರ ಮಾಡೋದು ತುಂಬಾ ಒಳ್ಳೆ ವಿಚಾರನೆ. ಈಗ ನಮ್ಮಿಂದ ಹಗಲು ರಾತ್ರಿ ದುಡಿಸ್ಕೊಂತಾರೆ, ನಮ್ಮಿಂದ ಒಳ್ಳೆ ಲಾಭ ತಂತಾರೆ, ಕಂಪ್ನಿಗಳು ಇನ್ನು ಬೆಳಿತಾವೆ, ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಆ ಕಂಪ್ನಿಯವರು. ಆದ್ರೆ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್ 10 ವರ್ಷ ಆದ್ರೂ ಅದೇ ಜಾಗದಲ್ಲಿ ಇರ್ತಾನೆ, ಅದೇ ಪೋಸ್ಟ್ ಅಲ್ಲಿ ಇರ್ತಾನೆ, ಮೇಲೆ ಬರಕ್ ಆಗಲ್ಲ. ಇದಕ್ಕೆಲ್ಲ ಕಾರಣ ಕಂಪ್ನಿಗಳು. ಕಂಪ್ನಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಕಂಪ್ನಿ ಒಂದು ಬೆಳೆಸ್ಬಿಟ್ಟು ಕಟ್ಟಿಬಿಟ್ಟು ಯಾವ್ದೋ ದೇಶದಲ್ಲಿ ಹೋಗಿ ಸಡಲ್ ಆಗಿರ್ತಾರೆ ಓನರ್. ಇಲ್ಲಿ ನಡೆಸ್ತಕ್ಕಂಥ ಏನ್ ಡೈರೆಕ್ಟ್ ಮ್ಯಾನೇಜಿಂಗ್ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಇರ್ತಾರೆ, HR ಡಿಪಾರ್ಟ್ಮೆಂಟ್, ಇವ್ರು ಸರಿ ಇರಲ್ಲ. ಇವರೆಲ್ಲ ಡೆಲಿವರಿ ಬಾಯ್ಸ್ಗೆಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಇವ್ರ ದುಡ್ಡು ದುಡಿಸ್ಕೊಂಡು ಇವ್ರು ತಿಂದ್ಕೊಂಡು ಯಾವ್ದೋ ಒಂದು ಫಿಕ್ಸ್ ಅಮೌಂಟ್ ಇಷ್ಟು ಪರ್ಸೆಂಟ್ ಅಂತ ಓನರ್ಗೆ ಹೋಗ್ತಾ ಇರುತ್ತೆ. ಹಂಗಾಗಿ ಇವತ್ತು ನಮ್ಮ ಡೆಲಿವರಿ ಬಾಯ್ಸ್ ಯಾವ್ದೇ ಒಂದು ಆಗಿರ್ಬೋದು, ಡೆಲಿವರಿ ಅಂದ್ರೆ ಒಂದೇ ಕಂಪ್ನಿ ಅಲ್ಲ, 100 ಕಂಪ್ನಿ ಇದಾವೆ, ಅವ್ರಿಗೆಲ್ಲರಿಗೂ ಸೇಮ್ ಇದೇ ಪ್ರಾಬ್ಲಮ್. ಕಂಪ್ನಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು, ಇನ್ ಕೇಸ್ ಒಂದು ವೀಕೆಂಡ್ ಅಲ್ಲಿ ಡ್ಯೂಟಿ ಆಗಲ್ಲ ಅನ್ಬೋದು, ಇಲ್ಲ ಯಾವ್ದೋ ಒಂದು ಮೆಟೀರಿಯಲ್ ಡೆಲಿವರಿ ಆಗಲ್ಲ, ಅದೇನೋ ಕಸ್ಟಮರ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ, ಇಲ್ಲ ಲೊಕೇಶನ್ ರಾಂಗ್ ಇರುತ್ತೆ, ಇನ್ ಕೇಸ್ ಡೆಲಿವರಿ ಆಗಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೂ ID ಬ್ಲಾಕ್ ಮಾಡ್ಬಿಡ್ತಾರೆ. ಅಲ್ಲಿ ಏನಾಯ್ತು ಪ್ರಾಬ್ಲಮ್ ಅಂತ ಯಾರನ್ನೂ ಕೇಳೋದೇ ಇಲ್ಲ. ಡೆಲಿವರಿ ಬಾಯ್ಸ್ ಆಗಲಿ, ಅಲ್ಲಿ ಕಸ್ಟಮರ್ಗಳಿಗೆ ಬುಕ್ ಮಾಡಿರ್ತಕ್ಕಂಥ ಕಸ್ಟಮರ್ಗೆ ಇಬ್ಬರಿಗೂ ಫೋನ್ ಕಾಂಟ್ಯಾಕ್ಟ್ ತಗೊಂಡು ಏನು ವಿಚಾರಿಸಲ್ಲ. ಇದು ಒಂದು ಪ್ರಾಬ್ಲಮ್. ಏಕಾಏಕಿ ID ಸಸ್ಪೆಂಡ್ ಮಾಡೋದು, ಇದು ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈ ಒಂದು ಡೆಲಿವರಿ ಕಂಪ್ನಿಗಳು ಇದೇ ಮೇನ್ ಪ್ರಾಬ್ಲಮ್ ಮಾಡ್ತದೆ. ಕಸ್ಟಮರ್ ಏನೋ ಒಂದು ಚಿಕ್ಕ ರೀಸನ್ ಸಿಕ್ಕಿದ್ರೆ, ಏನೋ ಒಂದು ಕಂಪ್ಲೇಂಟ್ ಇಶ್ಯೂ ರೇಸ್ ಮಾಡಿದ್ರು ಅಂದ್ರೆ ಏಕಾಏಕಿ ಒಂದು ಡೆಲಿವರಿ ಬಾಯ್ದು ID ಪರ್ಮನೆಂಟ್ ಬ್ಲಾಕ್ ಆಗುತ್ತೆ. ಇದು ಮಾಡಬಾರ್ದು. ಏನಕ್ಕೆ ಮಾಡಬೇಕು? ಏನೋ ಒಂದು ರೀಸನ್, ಏನಾಯ್ತು ಅಲ್ಲಿ ಪ್ರಾಬ್ಲಮ್, ಫಸ್ಟ್ ಅದು ತಿಳ್ಕೋಬೇಕು ಕಂಪ್ನಿಯವರು. ತಪ್ಪು ಡೆಲಿವರಿ ಬಾಯ್ ಕಡೆ ಇದೆಯಾ, ಇಲ್ಲ ಕಸ್ಟಮರ್ ಕಡೆ ಇದೆಯಾ, ಎರಡನ್ನೂ ತಿಳ್ಕೊಂಡು ಕೂಲಂಕುಷವಾಗಿ ಯೋಚನೆ ಮಾಡಿ ಆಮೇಲೆ ಒಂದು ID ಬ್ಲಾಕ್ ಮಾಡ್ಬೇಕಾ, ಇದಕ್ಕೆ ಬೇರೆ ಸಜೆಷನ್ ಹುಡುಕ್ಬೇಕಾ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ಹೊರತು ಏಕಾಏಕಿ ಒಂದ್ಸರಿ ಐಡಿನೇ ಬ್ಲಾಕ್ ಮಾಡ್ಬಿಟ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ಬೇಕು, ಇದನ್ನೇ ನಂಬ್ಕೊಂಡಿರ್ತಾರಲ್ವಾ. ಈ ತರ ಸಮಸ್ಯೆ ತುಂಬಾ ವರ್ಷದಿಂದ ಆಗ್ತಾನೆ ಇದೆ ಡೆಲಿವರಿ ಬಾಯ್ಸ್ ಮೇಲೆ, ದಬ್ಬಾಳಿಕೆ, ದೌರ್ಜನ್ಯ ಈ ಒಂದು ಕಂಪ್ನಿಗಳಿಂದ. ಹಂಗಾಗಿ ಇದು ಸಂಪೂರ್ಣವಾಗಿ ನಿಂತೋಗ್ಬೇಕು. ಇದು ಜಾಸ್ತಿ ಆಗೋದು ಗೊತ್ತಿರಬೇಕು. ಪೋರ್ಟರ್ ಕಂಪ್ನಿಲಿ ತುಂಬಾ ಜಾಸ್ತಿ ಆಗುತ್ತೆ. ಏಕಾಏಕಿ ID ಬ್ಲಾಕ್ ಮಾಡ್ತಾನೆ, ಮುಲಾಜೆ ಇಲ್ಲ, ಏನು ನೋಡಲ್ಲ. ಪೋರ್ಟರ್ ಆಗಿರ್ಬೋದು, ಅಂಕಲ್ ಆಗಿರ್ಬೋದು, ಇವರೆಲ್ಲ ಅಷ್ಟೇ. ನೀವು ಏನಾದ್ರು ಒಂದು ಕಸ್ಟಮರ್ರಿಂದ ಒಂದು ಇನ್ ಕೇಸ್ ಕಂಪ್ಲೇಂಟ್ ಹೋಯ್ತು ಅಂದ್ರೆ ಸಾಯ್ತು, ಇಮಿಡಿಯೇಟ್ ID ಬ್ಲಾಕ್. ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಅಂತ ಫಸ್ಟ್ ಕೇಳಬೇಕು, ಅದಕ್ಕೊಂದು ಪ್ರಾಬ್ಲಮ್ಗೆ ಸಜೆಷನ್ ಇದೆ ಹುಡುಕ್ಬೇಕು. ಅದ್ ಬಿಟ್ಬಿಟ್ಟು ID ಬ್ಲಾಕ್ ಮಾಡಿ ಕೆಲಸದ ತೆಗೆದಾಕೋದು ಎಷ್ಟರ ಮಟ್ಟಿಗೆ ಸರಿ ಇದೆ? ಅವನೇನು ಕಳ್ತನ ಮಾಡಿರ್ತಾನ, ಕೊಲೆ ಮಾಡಿರ್ತಾನೆ, ಇಲ್ಲ ಮತ್ತೊಂದು ಮಗನ ಏನಾರು ಮಾಡಿರ್ತಾನ? ಏನೂ ಇಲ್ಲ ತಾನೆ. ಡೆಲಿವರಿ ಟೈಮಲ್ಲಿ ಏನೋ ಒಂದು ಆಗಿರ್ಬೋದಿಲ್ಲ, ಕಸ್ಟಮರ್ಗೆ ಮಾತಿಗೆ ಚಕ್ರಮಕ್ಕೆ ಏನೋ ಒಂದು ಮಾತು ಅವರು ಅಂದಿರ್ಬೋದು, ಇವರು ಅನ್ಬೋದು, ಅದೆಲ್ಲ ಸರ್ವೇ ಸಾಮಾನ್ಯ ಆಗೇ ಆಗಿರ್ತಾರೆ ಡೆಲಿವರಿ ಫೀಲ್ಡ್ ಅಲ್ಲಿ. ಒಂದೊಂದು ಟೈಮ್ ಎಲ್ಲರೂ ಆಗಲ್ಲ, ಯಾವ್ದೋ ಒಂದು ಕಸ್ಟಮರ್ ರೂಢಾಗಿ ಮಾತಾಡ್ಬಿಡ್ಬೋದು. ಅವ್ರು ಏನೇ ಅಂದ್ರೂ ಅನ್ನಿಸ್ಕೊಂಡು ಬರೋಕ್ಕೆ ಡೆಲಿವರಿ ಬಾಯ್ಸ್ ಅವ್ರ ಮನೆ ಕೆಲಸ್ತಾರಲ್ವಲ್ಲ, ಎಲ್ಲರಿಗೂ ಅವ್ರಿಗೆ ಆದಂಥ ಸ್ವಾಭಿಮಾನ ಇರುತ್ತೆ. ಹಂಗಾಗಿ ಇವರು ತಿರುಗಿಸಿ ಏನೋ ಒಂದು ಮಾತು ಅಂದಿರ್ತಾರಂತ ಟೈಮಲ್ಲಿ, ಮಾತಿಗೆ ಮಾತು ಬೆಳೆದಿರ್ಬೋದು, ಏನೋ ಒಂದು ಮಾತು ಬರ್ತವೆ. ಆದ್ರೆ ಅದನ್ನೇ ಒಂದು ದೊಡ್ಡ ಇಂಟೆನ್ಷನ್ ಇಟ್ಕೊಂಡು ಕೆಲಸನ ತೆಗೆದಾಕೋದು ಎಷ್ಟರ ಮಟ್ಟಿಗೆ ಸರಿಯಾಗಿ ಈ ಕಂಪ್ನಿಯವರು. ಅದಕ್ಕೋಸ್ಕರ ಇದು ನಿಲ್ಲಬೇಕು, ಇದು ಪರ್ಮನೆಂಟ್ ಆಗಿ ಸ್ಟಾಪ್ ಆಗಬೇಕು. ಈ ಡೆಲಿವರಿ ಕಂಪ್ನಿಯವರು ಏನ್ ರೈಡರ್ಸ್ ಮೇಲೆ ದಬ್ಬಾಳಿಕೆ ನಡೆಸ್ತಾರೋ ಇದು ಕಂಪ್ಲೀಟ್ ಸ್ಟಾಪ್ ಆಗಬೇಕು. ಇದೇ ಮೈನ್ ರೀಸನ್. ಮತ್ತೆ ಪೇಮೆಂಟ್ ಇನ್ಕ್ರೀಸ್ ಆಗಬೇಕು. ಇವತ್ತು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಡೆಲಿವರಿ ಕಂಪ್ನಿಗಳು ಇವ್ರಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಎಲ್ಲ ಡೆಲಿವರಿ ಆ್ಯಪ್ಗಳಲ್ಲಿ ಪೇಮೆಂಟ್ ತುಂಬಾ ಕಡಿಮೆ ಮಾಡಿದ್ದಾರೆ. ಬರೀ ಪೋರ್ಟರು, ರಾಪಿಡೋ, ಅಂಕಲ್ ಅಂತ ಅಲ್ಲ, ಸ್ವಿಗ್ಗಿ ಝೊಮ್ಯಾಟೊದಲ್ಲೂ ಕೂಡ ಕಮ್ಮಿ ಮಾಡಿದ್ದಾರೆ. ಇವತ್ತು ಫುಡ್ ಡೆಲಿವರಿಗೆ ಪರ್ ಕಿಲೋಮೀಟರ್ಗೆ 6-7 ರೂಪಾಯಿ ಕೊಟ್ಟರೆ ಏನ್ ಮಾಡ್ಬೇಕು ಅವ್ರ ಡ್ಯೂಟಿನ? ತುಂಬಾ ವೇಸ್ಟ್. ಇದು ಏನು ವರ್ಕೌಟ್ ಆಗಲ್ಲ. ಇವಾಗ ಎಲ್ಲಾ ತರ ರೇಟ್ ಎಕ್ಸ್ಪೆನ್ಸಿವ್ ಆಗಿದೆ ನಮ್ಮ ದೇಶದಲ್ಲಿ. ಏನೇ ಒಂದು ಕೊಂಡು ತಿನ್ಬೇಕು ಅಂದ್ರೆ ತುಂಬಾ ಕಷ್ಟ. 1,000 ಅಲ್ಲ 2,000 ದುಡಿದ್ರು ಫರ್ ಡೇಗೆ ಸಾಕಾಗ್ತಾ ಇಲ್ಲ. ಅಂತದ್ರಲ್ಲಿ ಇವರು ಕಿಲೋಮೀಟರ್ಗೆ 6-7 ರೂಪಾಯಿ ಕೊಟ್ರೆ ಅವ್ರು ಏನು ವರ್ಕೌಟ್ ಆಗುತ್ತೆ? ಬೆಳಿಗ್ಗಿಂದ ನೈಟ್ ವರ್ಗು ಬಿಸಿಲು, ಚಳಿ, ಗಾಳಿ ಕಷ್ಟ ಬಿದ್ದು ಕೆಲಸ ಮಾಡೋರು ನಮ್ಮ ಡೆಲಿವರಿ ಬಾಯ್ಸ್. ಕಸ್ಟಮರ್ ಹತ್ರ ಬೇಜಾನ್ ತಗೊಂತಾರೆ. ಡೆಲಿವರಿಗೆ ಅಂತಾನೆ 5 ಕಿಲೋಮೀಟರ್ ಇದೆ 60-70 ರೂಪಾಯಿ ಡೆಲಿವರಿ ಚಾರ್ಜ್ ಆಗ್ತಾರೆ ಕಸ್ಟಮರ್ಗೆ. GST ಅದರ್ವೈಸ್ ಟ್ಯಾಕ್ಸ್ ಎಲ್ಲ ಹಾಕ್ತಾರೆ. ರೆಸ್ಟೋರೆಂಟ್ ಇಂದ ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ಕಟ್ ಮಾಡ್ತಾರೆ. ಇಷ್ಟೆಲ್ಲ ತಗೊಂಡು ಡೆಲಿವರಿ ಬಾಯ್ಸ್ಗೆ ಮಾತ್ರ ಯಾಕೆ ಕೊಡಲ್ಲ? ಯಾವ್ದೋ ಒಂದಿಷ್ಟು ನಾಯಿಗೆ ಬಿಸ್ಕೆಟ್ ಹಾಕತ್ತಾರ, ಸ್ವಲ್ಪ ಬಿಸಾಡ್ತಾರೆ. ಫಸ್ಟ್ ಇದು ಸ್ಟಾಪ್ ಆಗಬೇಕು. ಕೆಲಸ ಮಾಡೋರು ಡೆಲಿವರಿ ಬಾಯ್ಸ್ ಇಲ್ಲಂದ್ರೆ ಯಾವ್ದೇ ಒಂದು ಕಂಪ್ನಿನೂ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ಕಂಪ್ನಿಗಳೆಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾವೆ ಅಂದ್ರೆ ಅಗ್ರಿಗೇಟ್ ಕಂಪ್ನಿಗಳು, ಅದಕ್ಕೆಲ್ಲ ಮೇನ್ ರೀಸನ್ ಕಾರಣ ನಮ್ಮ ಡೆಲಿವರಿ ಬಾಯ್ಸ್ ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡಿರೋದ್ರಿಂದ ಮಾತ್ರ ಈ ಡೆಲಿವರಿ ಕಂಪ್ನಿಗಳು ಬೆಳೆದಿರೋದು. ಹಂಗಾಗಿ ಇವರು ಕೂಡ ಡೆಲಿವರಿ ಬಾಯ್ಸ್ಗಳಿಗೆ ಅದೇ ತರ ನಡ್ಕೋಬೇಕು. ಪ್ರತಿ ವರ್ಷ ಅಮೌಂಟ್ ಇನ್ಕ್ರೀಸ್ ಮಾಡಬೇಕು. ಪರ್ ಕಿಲೋಮೀಟರ್ಗೆ 12-15 ರೂಪಾಯಿ ಬೇಕೇ ಬೇಕು. ಯಾವುದೇ ಒಂದು ಡೆಲಿವರಿ ಕಂಪ್ನಿ ಆಗಲಿ, ಫುಡ್ ಡೆಲಿವರಿ ಅಂತ ಹೇಳ್ತಾ ಇಲ್ಲ, ಬೇರೆ ಯಾವುದೇ ಒಂದು ಕಂಪ್ನಿ ಆಗಲಿ
12ರಿಂದ 15 ರೂಪಾಯಿ ಪರ್ ಕಿಲೋಮೀಟರ್ ಕೊಟ್ಟರೆ ಮಾತ್ರನೇ ಡೆಲಿವರಿ ಬಾಯ್ಸ್ ವರ್ಕೌಟ್ ಆಗುತ್ತೆ, ಇಲ್ಲಾಂದ್ರೆ ತುಂಬಾ ಲಾಸು. ಕಸ್ಟಮರ್ ಹತ್ರ ತಗೊಂತಾರೆ, ಕಸ್ಟಮರ್ ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ನೀವೇ ಕೈಯಿಂದ ಕೊಡಿ ಅಂತ ಕೇಳ್ತಾ ಇಲ್ಲ. ಕಸ್ಟಮರ್ ಹತ್ರ ತಗೊಂಡಿರ್ತೀರಲ್ಲ ಆ ಅಮೌಂಟ್ ಕೊಡಿ ಡೆಲಿವರಿ ಬಾಯ್ಸ್ಗೆ, ಅಷ್ಟೇ ಸಾಕು. ಖುಷಿಯಾಗಿ ಕೆಲಸ ಮಾಡ್ತಾರೆ ಅವರು ಕೂಡ. ನೀವು ಕೊಡೋ ಪೇಮೆಂಟ್ ಏನಕ್ಕೂ ಸಾಕಾಗ್ತಾ ಇಲ್ಲ. ನೀವೇನ ನಮಗೆ ಸೆಟ್ಲ್ಮೆಂಟ್ ಕೊಡ್ತೀರಾ? 10 ವರ್ಷ ಕೆಲಸ ಮಾಡಿದ್ರೆ ಸೆಟ್ಲ್ಮೆಂಟ್ ಮಾಡ್ತೀರಾ? ಇಲ್ಲಿ PF ಕೊಡ್ತೀರಾ, ಬೋನಸ್ ಕೊಡ್ತೀರಾ? ನಿಮ್ ಕಡೆಯಿಂದ ESI ಇದೆಯಾ? ಯಾವುದೇ ತರ ಇಲ್ಲ ಡೆಲಿವರಿ ಬಾಯ್ಸ್ಗೆ. ಏನು ಇಲ್ಲ ಅಂದಾಗ ಮತ್ತೆ ಬರೀ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಪೇಮೆಂಟ್ ತಗೊಂಡ್ರೆ ಏನು ವರ್ಕೌಟ್ ಆಗುತ್ತೆ? ಆಗಲ್ಲ. ಹಂಗಾಗಿ ಪ್ರತಿಯೊಂದು ಕಂಪ್ನಿನೂ ಅಷ್ಟೇ 12ರಿಂದ 15 ರೂಪಾಯಿ ಪರ್ ಕಿಲೋಮೀಟರ್ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ID ಇಮಿಡಿಯೇಟ್ ಬ್ಲಾಕ್ ಮಾಡಂಗಿಲ್ಲ. ಅದಕ್ಕೇನು ಕಾರಣ ಅಂತ ಸೂಕ್ತವಾಗಿ ವಿಚಾರಣೆ ಮಾಡಿ ನಂತರನೇ ಮಾಡಬೇಕು. ಅದಾದ್ಮೇಲೆ ಅಷ್ಟೇ ಕಸ್ಟಮರ್ದೇ ಒಪಿನಿಯನ್ ಫೈನಲ್ ಜಡ್ಜ್ಮೆಂಟ್ ತಗೋಬಾರ್ದು. ಕಸ್ಟಮರು ರೈಡರು ಎರಡೂ ಕಡೆ ಕಾನ್ಫಿಡೆಂಟ್ ಕಾಲ್ ತಗೊಂಡು ಏನು ಸಮಸ್ಯೆ ಇದೆ ಅಲ್ಲಿಂತವ ಕೂಲಂಕುಷವಾಗಿ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಮುಂದೆ ನಿರ್ಧಾರ ತಗೋಬೇಕು. ಇದು ಒಂದು ಕಂಪ್ನಿಯವ್ರು ಮಾಡ್ತಕ್ಕಂಥ ಕೆಲಸ. ಮತ್ತೆ ಅತಿ ಹೆಚ್ಚು ಓವರ್ ಆಗಿ ದುಡಿಸ್ಕೊಂತ ಇದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಒಂದು ಟಾರ್ಗೆಟ್ ಅಂತ ಕೊಟ್ಬಿಡ್ತಾರೆ, ಇನ್ಸೆಂಟಿವ್ 12ರಿಂದ 15 ಅವರ್ ಡ್ಯೂಟಿ ಮಾಡಬೇಕು. ಇವತ್ತು ಯಾವುದೇ ಒಂದು ಕಂಪ್ನಿಲಿ 8 ಅವರ್ ಮೇಲೆ ಡ್ಯೂಟಿ ಮಾಡಂಗಿಲ್ಲ ಅಂತ ಒಂದು ಗೌರ್ಮೆಂಟ್ ಇಂದ ಆರ್ಡರ್ ಪಾಸ್ ಆಗಿದೆ ಅಂತಂದ್ರೆ ಇವರು ಒಂದು ಸ್ವಿಗ್ಗಿ ಝೊಮ್ಯಾಟೋ ಕಂಪ್ನಿಯವರು 15 ಅವರ್ ಗಂಟೆ ಡ್ಯೂಟಿ ಮಾಡಿಸ್ಕೊಂತಾರೆ ಅವ್ರ ಟಾರ್ಗೆಟ್ ಕ್ಲಿಯರ್ ಮಾಡ್ಸೋಕ್ಕೋಸ್ಕರ. ಇವತ್ತು 8 ಅವರ್ ಡ್ಯೂಟಿ ಮಾಡಿದ್ರೆ ನಿಮ್ಮ ಫುಡ್ ಡೆಲಿವರಿ ಯಾವ್ದು ಟಾರ್ಗೆಟ್ ರೀಚ್ ಆಗಲ್ಲ, ಯಾವ ಇನ್ಸೆಂಟಿವ್ ಬರಲ್ಲ. ಹಂಗಾಗಿ ಏನಾಗುತ್ತೆ, ಇದರಿಂದ ರೈಡರ್ಸ್ಗಳಿಗೆ ಸಮಸ್ಯೆ. ಬರೀ ಕೊಡೋ ಅಮೌಂಟ್ ಏನೂ ಸಾಕಾಗಲ್ಲ, ಅದಕ್ಕೋಸ್ಕರ ಓವರ್ ಟೈಮ್ ಮಾಡ್ತಾರೆ. ಆ ಇನ್ಸೆಂಟಿವ್ ಕವರ್ ಮಾಡಬೇಕು. ಆ ಇನ್ಸೆಂಟಿವ್ ಕವರ್ ಮಾಡಿದ್ರೆ ನಮಗೆ ಪೆಟ್ರೋಲ್ಗೆ ಎಕ್ಸ್ಟ್ರಾ ಖರ್ಚಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಇದರಿಂದ 15ರಿಂದ 18 ಅವರ್ ಡ್ಯೂಟಿ ಮಾಡ್ತಾರೆ. ಅಷ್ಟು ಅವರ್ ಡ್ಯೂಟಿ ಮಾಡಿ ಅವ್ರಿಗೆ ಅರ್ನಿಂಗ್ಸ್ ಎಷ್ಟಾಗುತ್ತೆ? 1,500ರಿಂದ 2,000 ರೂಪಾಯಿ ಆಗಲ್ಲ. ಅದರಲ್ಲಿ ಎಷ್ಟು 300 ಕಿಲೋಮೀಟರ್ ಗಾಡಿ ಓಡಿರುತ್ತೆ. 300 ಕಿಲೋಮೀಟರ್ಗೆ ಅಂದ್ರೆ ಎಷ್ಟು ಖರ್ಚು ಆಗುತ್ತೆ ಪೆಟ್ರೋಲು? ನೀವೇ ಲೆಕ್ಕ ಹಾಕಿ. 400, 500, 600 ರೂಪಾಯಿ ಹೋಗುತ್ತೆ ಪೆಟ್ರೋಲ್ಗೆನೆ. ಗಾಡಿ ಮೇಂಟೆನೆನ್ಸ್ ಖರ್ಚೇನು, ಅವ್ರ ಊಟ ತಿಂಡಿ ಖರ್ಚು, ಇದೆಲ್ಲ ಹೋಲಿಸ್ಕೊಂಡ್ರೆ 1,000 ರೂಪಾಯಿ ಕೂಡ ಉಳಿಯಲ್ಲ ಅಷ್ಟು ಅವರ್ ಕೆಲಸ ಮಾಡಿ. ಡಬಲ್ ಶಿಫ್ಟ್ ಮಾಡೋ ಥರ ಆಗುತ್ತೆ. ಹಂಗಾಗಿ ಈ ಏನು 15ರಿಂದ 18 ಅವರ್ ಡ್ಯೂಟಿ ಮಾಡ್ತಾರಲ್ಲ, ಈ ಸಂಪಾದನೆ ಬರೀ 8 ಅವರಲ್ಲಿ ಆಗಬೇಕು. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೂಡ ಅಷ್ಟೇ ಡೆಲಿವರಿ ಬಾಯ್ಸ್ಗೆ ಅಷ್ಟು ಸಂಪಾದನೆ ಆದರೆ ಮಾತ್ರನೇ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಚೆನ್ನಾಗಿ ಬದುಕಕ್ಕಾಗುತ್ತೆ ಬೆಂಗಳೂರಲ್ಲಿ. ಹಂಗಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಈ ಕಂಪ್ನಿಯವರು. ಈ ಸಾಲ್ವ್ ಮಾಡೋದು ನಿಜವಾಗ್ಲೂ ದಯವಿಟ್ಟು ಎಲ್ಲ ಡೆಲಿವರಿ ಬಾಯ್ಸ್ ಒಂದಾಗಿ ಸ್ಟ್ರೈಕ್ ಮಾಡಿದ್ರೆ ಮಾತ್ರನೇ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾರೋ ಒಂದಿಷ್ಟು ಜನ ಸ್ಟ್ರೈಕ್ ಮಾಡೋದು, ಯಾರೋ ಒಂದಿಷ್ಟು ಜನ ನಮ್ಮ ಪಾಡಿ ನಾವು ಕೆಲಸ ಮಾಡೋದು, ಅವಾಗ ಏನಾಗುತ್ತೆ, ತಲೆ ಕೆಡಿಸ್ಕೊಳಲ್ಲ ಈ ಕಂಪ್ನಿಯವರು. ಹಂಗಾಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಕಂಪ್ಲೀಟ್ ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ಡೆಲಿವರಿ ಬಾಯ್ಸ್ ಇದ್ದಾರೆ ಅಷ್ಟು ಜನ ಸ್ಟಾಪ್ ಮಾಡಿ ಡ್ಯೂಟಿನ ಸ್ಟಾಪ್ ಮಾಡಿದ್ರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ನಮ್ಮ ಡೆಲಿವರಿ ಬಾಯ್ಸ್ ಒಂದಾಗಲೇಬೇಕು ಮುಂದಿನ ದಿನಗಳಲ್ಲಿ. ಅಂದ್ರೆ ತುಂಬಾ ಕಷ್ಟ, ಜೀವನ ಮಾಡೋಕ್ಕಾಗಲ್ಲ ನಮ್ಮ ಈ ಬೆಂಗಳೂರು ಸಿಟಿಗಳಲ್ಲಿ. ಇಂಥ ಒಂದು ದುಬಾರಿ ಸಿಟಿಲಿ, ಬೆಂಗಳೂರು ಅಂತ ಅಲ್ಲ, ಇವತ್ತು ಬೆಂಗಳೂರಿನ ಎಲ್ಲ ಸಿಟಿಗಳು ದುಬಾರಿ ಆಗಿಬಿಟ್ಟಿದ್ದಾವೆ. ಏನೇ ಒಂದು ವಸ್ತು ಕೊಡ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಇವತ್ತು ಕೋಟಿ ಕೋಟಿ ದುಡಿಯೋರು ಕೋಟಿ ಕೋಟಿ ಅವ್ರ ಹತ್ರನೇ ಹೋಗ್ತಾ ಇದೆ. ಇವತ್ತು ದಿನಕ್ಕೆ 1000 ಸಂಪಾದನೆ ಮಾಡೋಣ, ಏನು ಮಾಡೋಕ್ಕಾಗ್ತಿಲ್ಲ. ಅವನೊಂದು ಲಕ್ಸುರಿ ಲೈಫ್ ಎಂಜಾಯ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇಷ್ಟು ಕಷ್ಟಪಟ್ಟು ಇಷ್ಟು ಎಫರ್ಟ್ ಹಾಕಿ ಡೇ ಅಂಡ್ ನೈಟ್ ಡ್ಯೂಟಿ ಮಾಡೋದನ್ನು ಕೂಡ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಒಂದು ಡೆಲಿವರಿ ಬಾಯ್ಸ್ಗೆ. ಅಷ್ಟು ಕಷ್ಟ ಇದೆ. ಹಂಗಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ ಡೆಲಿವರಿ ಬಾಯ್ಸ್ಗೆ. ಹಂಗಾಗಿ ಈ ಸಮಸ್ಯೆ ಎಲ್ಲ ಬಗೆಹರಿಬೇಕು ಅಂದ್ರೆ ಖಂಡಿತ ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ ಒಂದಾಗಿ ಒಂದು ಸ್ಟ್ರೈಕ್ ಮಾಡಿದ್ರೆ ಖಂಡಿತ ಅವರ ಪ್ರಾಬ್ಲಮ್ 100% ಸಾಲ್ವ್ ಆಗೇ ಆಗುತ್ತೆ ಮುಂದಿನ ದಿನಗಳಲ್ಲಿ. ಓಕೆ ಫ್ರೆಂಡ್ಸ್, ಇದನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.